ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಹೋಪ್ ಯು ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ದೇವರು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಭಾಳ ಕಷ್ಟಪಟ್ಟು ಈ ಒಂದು ಪೇಪರನ್ನು ಹುಡುಕಿದ್ದೀನಿ, ಯಾಕಂದರೆ ಇನ್ನೂ ಬೆಂಗಳೂರಲ್ಲಿ ಬಹಳ ಕಡೆ ಏನಂತೀರ ಎಕನಾಮಿಕ್ಸ್ ಎಕ್ಸಾಮೇ ಆಗಿಲ್ಲ. ಎನಿಹೋ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಇರುವಂಥ ಒಂದು ಪೇಪರನ್ನು ತೆಗೆದುಕೊಂಡು ಬಂದಿದ್ದೇನೆ. ಆಯಿತಾ, ಇದು ಇಂಪಾರ್ಟೆಂಟ್. ಇಲ್ಲ ಅಂದರೆ ವಿಡಿಯೋ ಆದ ತಕ್ಷಣ ನಮಗೆ ಅಂತಾರೆ. ಬನ್ನಿ ಸರ್, ಈ ಒಂದು ಏನಂತೀರ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ರಕ್ಷಿತ್ ಅವರಿಗೆ ಧನ್ಯವಾದಗಳು, ದಿಗಂತ್ ಅವರಿಗೆ, ಕೀರ್ತಿ ಅವರಿಗೆ, ಗೌತಮ್, ಮೊಹಮ್ಮದ್ ಹಸನ್ ಅವರಿಗೆ ಹಾಗೂ ದೀಪಾ AS ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬನ್ನಿ ಸರ್, ಆನ್ಸರ್ಸ್ಗಳನ್ನು ನೋಡೋಣ. ಒಂದು, ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ದಿ ಸ್ಕೇರ್ ರಿಸೋರ್ಸ್ ಆಫ್ ಎ ಎಕನಾಮಿ ಹ್ಯಾವ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಕಾಂಪೀಟಿಂಗ್ ಯೂಸೇಜ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 2, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ಥಾನದರ್ಶಕ ದೃಷ್ಟಿಗುಣ ವಿಶ್ಲೇಷಣೆಯು ದೃಷ್ಟಿಗುಣವನ್ನು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ನು ಸಿ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದರೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಅಂತ ಇದೆ, ರ್ಯಾಂಕ್ಸ್ ಅಂತ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಯಾಕೋ ಅದು ನಂಬರ್ಸ್ ಅಂತ ಬರೀತಾರೆ, ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುತ್ತದೆ ಅಂತ. ದಯವಿಟ್ಟು ಕ್ವಶನ್ ನಂಬರ್ 2 ಮಾತ್ರ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಇನ್ನು ಉಳಿದ ಎಲ್ಲವೂ ಕೂಡ 100% ಉತ್ತರಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ. ಆಯಿತಾ, ಈಗ ನನ್ನ ಪ್ರಕಾರ ಕ್ವಶನ್ ನಂಬರ್ 2ಗೆ ಸಿ ಅನ್ನುವಂಥದ್ದು, ಅದರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎ ಅಂತ ಇದ್ದಾರೆ. ದಿ ಆರ್ಡಿನರ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಆನ್ಸರನ್ನು ಹುಡ್ಕೊಳ್ಳಿ. ಕ್ವಶನ್ ನಂಬರ್ 3, ಸಾಮಾನ್ಯವಾಗಿ ಒಂದು ಏನಿದು ಔದನೀಸ್ಯ, ಆಯಿತಾ, ವಕ್ರರೇಖೆಯ ಆಕಾರವು ಅಂತ. ದ ಶೇಪ್ ಆಫ್ ಎನ್ ಇಂಡಿಫರೆನ್ಸ್ ಕರ್ವ್ ಈಸ್ ನಾರ್ಮಲಿ ಡ್ಯಾಶ್ ಅಂತ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಆಪ್ಷನ್ ಎ ಆಗಿರುತ್ತೆ. ಮೂಲಕ್ಕೆ ನಿಮ್ಮ ಮಾಧ್ಯಮವಾಗಿರುತ್ತದೆ. ಕಾನ್ಕೇವ್ ಟು ದಿ ಒರಿಜಿನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 4, ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸುತ್ತದೆ ಅಂತ ಇದೆ. ಎ ಫರ್ಮ್ಸ್ ಪ್ರಾಫಿಟ್ ಈಸ್ ಡಿನೋಟೆಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಪೈ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 5, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಆರ್ಥಿಕ ಏಜೆಂಟರು ಅಂತ ಇದೆ ಅಲ್ವಾ, ದಟ್ ಈಸ್ ದಿ ರೈಟ್ ಆನ್ಸರ್. ದ ಇಂಡಿವಿಜುವಲ್ ಆರ್ ದಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಡ್ಯಾಶ್ ಅಂತ ಇದೆ. ಎಕನಾಮಿಕ್ ಏಜೆಂಟ್ಸ್ ಆರ್ ದಿ ರೈಟ್ ಆನ್ಸರ್, ಈಸ್ ದ ರೈಟ್ ಆನ್ಸರ್. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಇದೆ. ಇದಕ್ಕೆ 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಹಾರಿಜೆಂಟಲ್ ಸಮೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಲಾಸ್ಟ್ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ ನಿಮಗೆ ನಾನು. ಅದು ಯಾವ ಡಿಸ್ಟಿಕ್ಕು ಅಂತ ಮಾಡ್ತಿದ್ದೆ, ಐ ಥಿಂಕ್ ತುಮಕೂರು ಅಥವಾ ಯಾವುದೋ ಒಂದು ಡಿಸ್ಟಿಕ್ ಅಪ್ಲೋಡ್, ಬೆಳಗಾವಿ ಇರಬೇಕು ರೀ. ಇದೇ ಕ್ವಶನ್ಸ್ ಕಣ್ರಿ, ನಿಮಗೆ ನಾನು ಸುಳ್ಳು ಹೇಳ್ದಂಗೆ. ಆದರೆ ನೆನ್ನೆ ರಾತ್ರಿ ಐ ಥಿಂಕ್ 8 ಗಂಟೆಗೋ 9 ಗಂಟೆಗೋ ಒಂದು ಎಕನಾಮಿಕ್ಸ್ ಕ್ವಶನ್ ಪೇಪರ್ ದ್ವಿತೀಯ PUC ವಿದ್ಯಾರ್ಥಿಗಳೇ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಬೇಕಾದ್ರೆ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸು ಸೇಮ್ ಇದೆ. ಯಾವುದು ಗೊತ್ತಾ ನೋಡಿ, ಈಗ ಮೆಥಡ್ ಆಫ್ ಆ್ಯಡಿಂಗ್ ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಹಾರಿಜೆಂಟಲ್ ಸಮೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್, ಅದೇ ಕ್ವಶನು. ದೀರ್ಘಾವಧಿಯಲ್ಲಿ ಎಲ್ಲ ಆಧಾನಗಳು ಡ್ಯಾಶ್ ಅಂತ ಇದೆ. ಇನ್ ದಿ ಲಾಂಗರ್ ಆಲ್ ಇನ್ಪುಟ್ಸ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವೇರಿಯಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ, ಆಯಿತಾ. ಇದನ್ನು ನಾವು ಕನ್ನಡದಲ್ಲಿ ಏನಂತೀರ, ಪರಿಪೂರ್ಣ ಪೈಪೋಟಿ ಅಂತೀರಿ ಅಲ್ಲ, ಬದಲಾಗುತ್ತವೆ ಅಂತ ಕರೆಯುತ್ತೇವೆ, ಬದಲಾಗುತ್ತವೆ, ಆಯಿತಾ. ದೀರ್ಘಾವಧಿಯಲ್ಲಿ ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಅಂತ ಇದೆ. 8ನೆಯ ಡ್ಯಾಶ್ ಮಾರುಕಟ್ಟೆಯಲ್ಲಿ ವಿಭಿನ್ನ ಗುಣಲಕ್ಷಣಗಳಾಗಿವೆ. ಸೇಮ್ ಕ್ವಶನ್ ಕೊಂಡ್ರು ನೆನ್ನೆದು, ಆಯಿತಾ, ಅಪ್ಲೋಡ್ ಮಾಡಿದ್ನಲ್ವ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಏನಂತೀರ, ಪರ್ಫೆಕ್ಟ್ ಕಾಂಪಿಟೇಟಿವ್ ಅಂತ, ಪರಿಪೂರ್ಣ ಪೈಪೋಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ. ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಈಸ್ ದಿ ಡಿಸ್ಟಿಂಗ್ವಿಶ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್, ಆಯಿತಾ, ಏನದು ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, ಪ್ರೀತಿಯ ವಿದ್ಯಾರ್ಥಿಗಳೇ, ಶ್ರಮದ ಎಲ್ಲಿದೆ 9, ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆಗಳಾಗಿರುತ್ತದೆ ಅಂತ ಇದೆ. ಇನ್ ಲೇಬರ್ ಮಾರ್ಕೆಟ್ ಡ್ಯಾಶ್ ಆರ್ ದಿ ಸಪ್ಲೈಯರ್ಸ್ ಆಫ್ ಲೇಬರ್ ಅಂತ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ
ಹೌಸ್ ಹೋಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೌಸ್ ಹೋಲ್ಡ್ಸ್. ನೋಡಿ ಸರ್, ಇದೇ ಕ್ವಶನು ಸೇಮ್ ಮೊನ್ನೆ ಅಪ್ಲೋಡ್ ಮಾಡಿದ್ನಲ್ವ ಬೇರೆ ಡಿಸ್ಟಿಕ್ಕಿಂದು. ಇದರ ಅರ್ಥವೇನು ಅಂದರೆ ಇವೆಲ್ಲವೂ ಫಿಕ್ಸ್ ಕ್ವಶನು ನಿಮ್ಮ ಕ್ವಶನ್ ಪೇಪರಲ್ಲೂ ಇರ್ತಾವೆ ಕಂಡ್ರು. ಇಲ್ಲಿಂದ ಬ್ಲ್ಯಾಂಕ್ಸಲ್ಲಿ ಇಲ್ವಾ, ಅದು ನಿಮ್ಮ MCQಸಲ್ಲಿ ಇರುತ್ತೆ. ಇಷ್ಟಂತೂ ಫಿಕ್ಸು. ಇನ್ನು ನೋಡಿ, ಈಗ ಯಾವುದೋ ಮ್ಯಾಕ್ರೋ ಎಕನಾಮಿಕ್ಸ್ ಹ್ಯಾಸ್ ಇಟ್ಸ್ ಡೀಪ್ ರೂಟ್ಸ್ ಇನ್ ಡ್ಯಾಶ್ ಅಂತ ಇದೆ. ಈ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಎಕನಾಮಿಕ್ಸಲ್ಲಿ 2 ಭಾಗ, ಒಂದು ಮ್ಯಾಕ್ರೋ ಒಂದು ಮೈಕ್ರೋ ಅಂತ. ಎರಡೂ ಕೂಡ ಗುಣ ಸಂಬಂಧವನ್ನು ಹೊಂದಿವೆ. ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ರಲ್ಲಿ ಅಂತ ಇದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಆಯಿತಾ, ಈಗ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಹಂಗೆ ಕಂಡ್ರು. ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು, ಎಲ್ಲಿ ಸೇಮ್ ಪೇಪರ್ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀನೋ ಮಕ್ಕಳಿಗೆ ನಾನು ಅಂತ. ಇಲ್ಲ, ಇದು ಸೇಮ್ ಪೇಪರ್ ಅಲ್ಲ. ಆಯಿತಾ, ನೋಡಿ, ಮಾರ್ಕೆಟ್ ಎಕನಾಮಿ ಅಂತ ಇದೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ. ಕ್ವಶನ್ ನಂಬರ್ ಎಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಆಗಿರುತ್ತೆ. ಅದು ಪ್ರೈವೇಟ್ ಓನರ್ಶಿಪ್ ಅಂತ ಇದಲ್ವ, 100% ಅದೇ ರೈಟ್ ಆನ್ಸರ್. ಪೂರಕ ಸರಕುಗಳು ಅಂತ ಇದೆ, ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ. ಕ್ವಶನ್ ನಂಬರ್ ಬಿಗೆ ಸರಿಯಾದ ಉತ್ತರ ಬಂದು ಪೆನ್ನು ಮತ್ತು ಶಾಹಿ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. CRS ಅಂತ ಇದೆ. CRS ಅಂತ ಹೇಳಿದರೆ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಸ್ಥಿರ ಪ್ರತಿ ಘಟಕ ಪ್ರಮಾಣ ಅಂತ. ನಾರ್ಮಲ್ ಪ್ರಾಫಿಟ್ ಅಂತ ಇದೆ. ಸೇಮ್ ಕಂಟ್ರೋಲ್, ರಿಪೀಟ್. ಇದನ್ನು ನಾರ್ಮಲ್ ಪ್ರಾಫಿಟನ್ನು ಅಲ್ಲಿ 1 ಮಾರ್ಕ್ಸಿಗೆ ಕೇಳಿದ, ಇಲ್ಲಿ ಮ್ಯಾಚ್ ಆಫ್ ಫಾಲೋಯಿಂಗಲ್ಲಿ ಹಾಕಿದ್ದಾನೆ. ಕ್ವಶನ್ ನಂಬರ್ ಡಿಗೆ ಸರಿಯಾದ ಉತ್ತರ ಬಂದು ಏನಂತೀರಾ, 0 ಪ್ರಾಫಿಟ್ ಅಂತ ಇದಲ್ವ, ಶೂನ್ಯ ಲಾಭ ಅಂತ. ಸಾಮಾನ್ಯ ಲಾಭ ಅಂದ್ರೇ ಶೂನ್ಯ ಲಾಭ ಅಂತ ಹೇಳಿದರೆ 0 ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್. ವೇಜ್ ರೇಟ್ ಅಂತ ಇದೆ. ಕೂಲಿ ದರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು VMP ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನಿಮ್ಮ ಪ್ರೀತಿ ಹೀಗೆ ಇರಲಿ ಕಂಡ್ರು. ನಾನು ಹೇಳ್ತೀನಲ್ವಾ, ಈ 2 ಕ್ವಶನ್ ಪೇಪರು ನೆನ್ನೆಯಿಂದ ಅಪ್ಲೋಡ್ ಮಾಡಿರುವಂಥದ್ದು 50% ನಿಮ್ಮ ಕ್ವಶನ್ ಪೇಪರಲ್ಲಿರುತ್ತೆ. ಜೊತೆಗೆ ಒಂದು 4 ದಿನಗಳ ಹಿಂದೆ ಇನ್ನೊಂದು ಪೇಪರ್ ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಅದಂತೂ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ. ಈಗ ನಿಮಗೆ ಬಿಟ್ಟಿರುವಂಥದ್ದು ಅದನ್ನು ನೋಡ್ಕೊಂಡು ತಾವುಗಳು ರೆಡಿ ಆಗಬೇಕು. ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUC ಇಬ್ಬರಿಗೂ ಕೂಡ ಎಕನಾಮಿಕ್ಸು ಇಲ್ಲಿಗೆ ನಾನು 4 ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಂಗಂತ. ಸಾರಿ, 3 ಆಯಿತಾ. ಬನ್ನಿ, ಒಬ್ಬ ಅನುಭೋಗಿಗೆ ಆಯಿತಾ 4 ಕಿತ್ತಳೆ ಹಣ್ಣುಗಳು. ಇದನ್ನು ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ. ಸಪೋಸ್ ಇಫ್ ಎ ಕನ್ಸ್ಯೂಮರ್ 4 oranges ಗೇವ್ 28 units ಆಫ್ ಟೋಟಲ್ ಯುಟಿಲಿಟಿ ಆ್ಯಂಡ್ ದ 5 oranges ಗಿವ್ 26 units ಆಫ್ ಟೋಟಲ್ ಯೂನಿಟ್, ಕ್ಯಾಲ್ಕುಲೇಟ್ ದಿ ಮಾರ್ಜಿನಲ್ ಯುಟಿಲಿಟಿ ಅಂತ ಇದೆ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಉತ್ತರ ಅಲ್ಲಿ ಬರುತ್ತಿರುವಂಥದ್ದು ಅದು ಯಾವುದು ಅಂದರೆ -2 units ಅನ್ನುವಂಥದ್ದು ಉತ್ತರ ಬರ್ತಾ ಇದೆ. ಇಲ್ಲೇ ಇದೆ ಅಲ್ವೇನ್ರಿ, 28 ಒಂದು 26 ಹೋದರೆ 2 ಉಳಿತು, ಮೈನಸ್ಸು. ನೆಕ್ಸ್ಟು MRS ಅಂತ ಇದೆ, ಎಕ್ಸ್ಪ್ಯಾಂಡ್ ಮಾಡಿ, ವಿಸ್ತರಣೆ ಮಾಡಿ ಅಂತ ಇದೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇದು ಕೂಡ ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗ್ತಾ ಇದೆ, ನೆನಪಿರಲಿ. ಕ್ವಶನ್ ನಂಬರ್ 14 ಏನಿದೆ, ಒಟ್ಟು ಉತ್ಪನ್ನ ಎಂದರೇನು? ವಾಟ್ ಡು ಯು ಮೀನ್ ಬೈ ಟೋಟಲ್ ಪ್ರಾಡಕ್ಟ್? ಟೋಟಲ್ ಪ್ರಾಡಕ್ಟ್ ಅಂದರೆ ಏನು ರೀ? ಎಲ್ಲ ಫುಲ್ ಅಲ್ವಾ, ಅಂದರೆ ಅದನ್ನು ನಾವು ಇಟ್ ರೆಫರ್ಸ್ ಟು ದಿ ಟೋಟಲ್ ಅಮೌಂಟ್ ಆಫ್ ಔಟ್ಪುಟ್ produced by a firm with a given quantity of inputs. It is called total product. I repeat, total product refers to the total amount of output produced by a firm with a given quantity of inputs. Question number 15, what is supply ಅಂತ ಇದೆ. Supply is the quantity of goods or services that produce are willing and able to, ಹೌದಲ್ವಾ, sell at a given price during a specific period, that is called supply. ಲಾಸ್ಟ್ ಕ್ವಶನ್ನು, ಗಿವ್ ದಿ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು ಸರಕುಗಳು ಅಂತ, ಹೌದಲ್ವಾ, ರಫ್ತು ಮಾಡುವಂಥದ್ದು ಗೂಡ್ಸ್ಗಳನ್ನು. ನೋಡಿ, ಎಕ್ಸ್ಪೋರ್ಟ್ಸ್ ಆರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಒನ್ ಕಂಟ್ರಿ ಆ್ಯಂಡ್ ಸೋಲ್ಡ್ ಆರ್ ಬೈ ಇನ್ ಅನದರ್ ಕಂಟ್ರಿ, ದಟ್ ಈಸ್ ಕಾಲ್ಡ್ ಎಕ್ಸ್ಪೋರ್ಟ್ ಅಂತ ಹೇಳಿದರೆ ನಮ್ಮ ಪ್ರಾಡಕ್ಟ್ಗಳನ್ನ ಬೇರೆ ದೇಶಗಳಲ್ಲಿ, ನಮ್ಮ ದೇಶಗಳಲ್ಲಿ ಪ್ರೊಡ್ಯೂಸ್ ಮಾಡಿ ಬೇರೆ ದೇಶಗಳಲ್ಲಿ ಅದನ್ನು ನಾವು ಸೆಲ್ ಮಾಡೋದೋ ಅಥವಾ ಬೈ ಮಾಡೋದೋ ಮಾಡಿದರೆ ಅಂಥದ್ದನ್ನು ನಾವು ಎಕ್ಸ್ಪೋರ್ಟ್ಸ್ ಅಂತ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕಾಣುತ್ತಿರುವ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ 100% ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ಗಳಾಗಿರ್ತವೆ. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ಕಿನ ಹೆಸರು ಕ್ವಶನ್ ಪೇಪರ್ ಮೇಲೆ ಬರೆದು ಒಂದು ಫೋಟೋ ಹೊಡೆದು ನಮಗೆ ಕಳಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆ ಕಳಿಸಿದಂಥ ಈ ಸಂಪೂರ್ಣವಾದ ಬಳಗ ಇದಲ್ವಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. 2 ಹುಡುಗಿಯರು ಇದ್ದಾರೆ, 4 ಜನ ಹುಡುಗರು, ರಕ್ಷಿತಾ, ದೀಪಾ ಹುಡುಗಿಯರು, ದಿಗಂತ್, ಕೀರ್ತಿ, ಗೌತಮ್, ಮೊಹಮ್ಮದ್, ಹಸನ್, ಇವರಿಗೆಲ್ಲರಿಗೂ ಕೂಡ
ಮತ್ತೊಮ್ಮೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಥ್ಯಾಂಕ್ಸ್ ಅಲಾಟ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಇಂಗ್ಲೀಷಿಗೆ ಬೇಕಾಗಿರುವಂತಹ 100% ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಹಾಗೂ 100% ಗ್ರಾಮರ್ ಬರುವಂಥ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಧನ್ಯವಾದಗಳು. ಒಳ್ಳೆ ಓದಿ ಒಳ್ಳೆ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಆಲ್ ದ ಬೆಸ್ಟ್. ಐ ಥಿಂಕ್ ಇವೆಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಅನಿಸುತ್ತೆ. 100% ಇವೇ ಕ್ವಶನ್ಸ್ಗಳು ತಿರ್ಗಾ ಮುರುಗಾ ನಮ್ಮ ಎಕನಾಮಿಕ್ಸಲ್ಲಿ ಲಾಸ್ಟ್ ಮೇನ್ ಕ್ವಶನಲ್ಲಿ ಇರುವಂಥ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಏನು ಕರಿತೀವೋ ಅವೇ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.